ಇದ್ದೀರಿ ತಾನೇ, ಮತ್ತೆ ನಾನು ಏನ್ ಹೇಳ್ತಿದ್ದಕ್ಕೆ ಉತ್ತರ ಕೊಡ್ಬೇಕಲ್ವಾ? ನಮಸ್ಕಾರ. ನೋಡಿ, ಇವತ್ತು ಒಂಥರ ಸ್ಪೆಷಲ್ ವೀಕೆಂಡ್. ಒಂದು ಮೇಡಮ್ ಲಾಂಗ್ ವೀಕೆಂಡ್, ಫ್ರೈಡೆ ಸ್ಯಾಟರ್ಡೆ ಸಂಡೇ 3 ದಿನ ರಜಾ ಆಯ್ತು, ಫುಲ್ ಮಜಾ ಮಾಡಿದಿರ ಎಲ್ರು. ಇನ್ನೊಂದು ಹೇಳಲೇಬೇಕಿಲ್ಲ ನಾನು, ಇವತ್ತು ನಮ್ಮೆಲ್ಲರ ಫೇವ್ರೆಟ್ RCB ಮ್ಯಾಚ್ ನಡೀತಾ ಇದೆ. ನೋಡಿ, ಈ ಸಲ ಕಪ್ಪು ಎಲ್ಲರೂ ಒಟ್ಟಿಗೆ ಈ ಸಲ ಲವ್ಲಿ ಲವ್ಲಿ. ಅಂಡ್ ಮತ್ತೊಂದು ವಿಶೇಷ ಕಾರಣ ಏನು ಅಂತ ನಾನು ಹೇಳಲೇಬೇಕಾಗಿಲ್ಲ. ಒಬ್ರು ಸ್ಪೆಷಲ್ ಸ್ಟಾರ್, ಸ್ಪೆಷಲ್ ರ್ಯಾಪರ್, ಅವರ ಕನ್ನಡ ಸಿನಿಮಾ ಒಂದು ಇವತ್ತು ಅವರ ಸಿನಿಮಾದ ಸಾಂಗ್ ಲಾಂಚ್ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದೀವಿ. ಸೊ ಇರೋಬ್ಬರ ಎನರ್ಜಿನೆಲ್ಲ ಹಾಕಿ ಒಂದ್ಸಲ ಜೋರಾಗಿ ಹೇಳ್ಬೋದಾ? ನಮಸ್ಕಾರ. ಏನಿದು ಎಲ್ಲೋಯ್ತು ಎನರ್ಜಿ? ನಮಸ್ಕಾರ. ಯಪ್ಪ ದೇವ್ರೆ, ನಾನು ಒಬ್ಬಳೇ ಜೋರಾಗಿ ಕಿಚ್ಕೋತಾ ಇದ್ದೀರ, ಗಂಟೆಲ್ಲ ಮುಳ್ಕೊಂಡ್ಬಿಡ್ತೇನೆ ಅದು. ಓಕೆ, ಎಲ್ಲಿಗೂ ಒಂದು ಚಿಕ್ಕ ಕಾಂಟೆಸ್ಟ್. ಏನಂತ ಅಂದ್ರೆ, ಈಗ ಟ್ಯಾಲೆಂಟ್ ಎಲ್ರಿಗೂ ತೋರಿಸ್ಬೇಕು ಅಂತ ಆಸೆ ಇರುತ್ತೆ. ಎಲ್ರೊಳಗೂ ಏನೋ ಒಂದು ಟ್ಯಾಲೆಂಟ್ ಅಂತೂ ಇದ್ದೇ ಇರುತ್ತೆ. ಬಟ್ ಆ ಟ್ಯಾಲೆಂಟ್ ಅನ್ನ ತೋರಿಸೋದಕ್ಕೆ ಸರಿಯಾದಂತ ಒಂದು ವೇದಿಕೆ, ಪ್ಲಾಟ್ಫಾರ್ಮ್ ಎಲ್ರಿಗೂ ಸಿಗಲ್ಲ, ಹೌದಾ? ಸೊ ಇವಾಗ ಆ ವೇದಿಕೆನ ನಾವ್ ನಿಮಗೆ ಕೊಡ್ತಾ ಇದೀವಿ. ಬರೀ ವೇದಿಕೆ ಮಾತ್ರ ಅಲ್ಲ, ನಿಮ್ಮ ಟ್ಯಾಲೆಂಟ್ಗೆ ತಕ್ಕನಂತ ಒಂದು ರಿವಾರ್ಡ್ ಕೂಡ ನಾವು ಕೊಡ್ತಾ ಇದೀವಿ. ಇಲ್ಲಿ ನನ್ನ ಹತ್ರ ಒಂದಷ್ಟು ವೋಚರ್ಸ್ ಇದೆ. ಈ ವೋಚರ್ಸ್ ನ ನೀವು ಗೆಲ್ಬಹುದು. ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಹಾಡ್ತೀರಾ, ಮಿಮಿಕ್ರಿ ಮಾಡ್ತೀರಾ, ಡಾನ್ಸ್ ಮಾಡ್ತೀರಾ, ಏನಾದ್ರೂ ಮಾಡಿ ವೇದಿಕೆ ನಿಮ್ದೆ. Are you guys ready? Are you guys ready? ಯಾರು ಬರ್ತೀರಾ ಫಸ್ಟ್ ಸ್ಟೇಜಿಗೆ? ಪ್ಲೀಸ್ ಬನ್ನಿ. ನಿಮ್ಮ ಟ್ಯಾಲೆಂಟ್ ನಮ್ಮ ವೋಚರ್. ಏನೋ ಮೊಬೈಲ್ ನೋಡ್ಕೊಂಡು ಬರ್ತಾ ಇದ್ದೀರಾ? ಏನ್ ಸರ್ ನೀವು ಮೊಬೈಲ್ ಅಲ್ಲಿ ಮ್ಯಾಚ್ ನೋಡೋದೇ ಟ್ಯಾಲೆಂಟ್ ಅಂತ ಏನಾದ್ರು ಹೇಳಿದ್ರೆ ಇವಾಗ ಈ ವೋಚರ್ ಎಲ್ಲ ನಾನೇ ತಗೊಂಡು ನೋಡೋಗ್ತೀನಿ. RCB ಮ್ಯಾಚ್ ಮಿಸ್ ಮಾಡೋಕ್ಕಾಗಲ್ಲ. ಸ್ಕೋರ್ 6 ಓವರ್ಗೆ 67 ರನ್ನು, 1 ವಿಕೆಟ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿವ ಅಂತ, ಇದೇ ಮಲ್ಲೇಶ್ವರಂ ನಂದು. ಏನಿಲ್ಲ, ನಿಮ್ಮ ಮುಂದೆ ಹಂಗೆ ಸುಮ್ಮನೆ ಒಂದು ಡೈಲಾಗ್ ಹೇಳ್ತೀನಿ ಅಷ್ಟೇ. ಕೆಂಪೇಗೌಡ ಮೂವಿ ಡೈಲಾಗು. ಏನೇನೇ ನಂಗೆ ನೋಡ್ತಾ ಇದ್ದೀರಾ? ಶಾಕ್ ಆಯ್ತಾ? ಆಗ್ಲೇಬೇಕು ಅಂತ ತಾನೇ ನಿಮ್ಮನ್ನ ಈ ಜಾಗಕ್ಕೆ ಕರ್ಸ್ಕೊಂಡಿದ್ದು. ನಿಮ್ಗೆ ಪ್ರಮೋಷನ್ ಕೊಟ್ಟಿರೋದು ನಿನ್ ಡಿಪಾರ್ಟ್ಮೆಂಟೇ. ಆದ್ರೆ ಮಾಗ್ಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ ನಲ್ಲಿ ಇದ್ದವ್ರು ನಿನ್ ಸ್ಟೇಟ್ಗೆ, ಕರ್ನಾಟಕ ಮ್ಯಾಪ್ ನಲ್ಲಿ ಇದ್ದವ್ರು ನಿನ್ನ ಊರಿಗೆ ಕರ್ಸ್ಕೊಂಡು ನನಗೆ ಹಾಕ್ಬಿಟ್ಟೆ ಅಲ್ವಾ? ಈಗೇನ್ ಮಾಡ್ಕೊತೀಯ? ಇದು ನನ್ನೂರು, ನನ್ನ ಏರಿಯಾ, ನನ್ನ ಜನ. ನಾ ಬೆಂಗಳೂರಲ್ಲಿ ಹುಡುಗಿದ್ರೆ ಉಡುಪಿ, ಮಂಗಳೂರು, ಹಾಡ್ಬಾರ್ ನಡುಗೋಗುತ್ತೆ. ಕೈ ಎತ್ತಿ ತಡ್ತಾ ಅಂದ್ರೆ ರಿಯಲ್ ಎಸ್ಟೇಟ್ ಎಗುರೋಗುತ್ತೆ. ಇದು ಆರ್ಮುಗ ಕೋಟೆ ಕಣೋ. ಡೈಲಾಗ್ಗೆ ಸ್ಟೇಜ್ ಎಲ್ಲ ನಡಕ್ತಾ ಇದೆ. ಚೆನ್ನಾಗಿ ಹೇಳಿದ್ಮೇಲೆ ಚಪ್ಪಾಳೆ ಬರ್ಬೇಕು ಪ್ಲೀಸ್. ಕಲೆಗೆ ಬೆಲೆಯಲ್ಲಿದೆ ಕಾಂತ, ಕಲೆಗೆ ಬೆಲೆ ಕಟ್ಟುವ ನಿಮ್ಮಂತ ತಲೆ ಇರುವವರೆಗೂ ಶಿಲೆ ಕಾಣುವುದಲ್ಲದೆ ಕಲೆಯಲ್ಲಿ ಕಾಣುವುದು ಕಾಂತ. ಐ ಡೋಂಟ್ ಲೈಕ್ ಇಟ್ ಕಾಂತ, ಐ ಡೋಂಟ್ ಲೈಕ್ ಇಟ್. ಬಟ್ ವಿ ಲೈಕ್ ಇಟ್. ಬರ್ಲಿ ಚಪ್ಪಾಳೆ, ಬರ್ಲಿ ವೆಸಲ್ ಸೌಂಡ್ ನಮ್ಮ ಶಿವನಿಗೆ. ಎಷ್ಟೋ ದಿನಗಳಾದ್ರೂ ಪೇಸ್ಟೇ ಕಾಣದ ಹಳದಿ ಹಲ್ಲುಗಳು, ಸೋಪೆ ಕಾಣದ ಕೊಳಕು ಬಟ್ಟೆಗಳು, ಕೆಲಸನೇ ಇಲ್ಲದೆ ಬಿಸಿಲಿನಲ್ಲಿ ಬೇರುಡಿಸೋ ಹೊಲಸು ದೇಹಗಳು. ನಾ ಹೇಳೋದು ನಿಮ್ಗೆ ಅರ್ಥ ಆಗಲ್ಲ, ಅರ್ಥ ಆದ್ರೂ ಪಕ್ಕದವ್ನ್ಗೆ ಹೇಳಲ್ಲ. ಯಾಕಂದ್ರೆ ಇವ್ನ್ ಕಂಡ್ರೆ ಅವ್ನ್ಗಾಗಲ್ಲ, ಅವ್ನ್ ಕಂಡ್ರೆ ಇವ್ನ್ಗಾಗಲ್ಲ. ಒಟ್ನಲ್ಲಿ ಯಾರು ಉತ್ತರ ಆಗಲ್ಲ. ಐ ಡೋಂಟ್ ಲೈಕ್ ಇಟ್ ಕಾಂತ, ಐ ಡೋಂಟ್ ಲೈಕ್ ಇಟ್. ವಾಟ್ ಯು ಲೈಕ್ ಸರ್? ಐ ಡೋಂಟ್ ಲೈಕ್ ಇಟ್ ಅಂತ ಎಲ್ಲಾದ್ರೂ ಕೇಳ್ತಾ ಇದ್ದೀರಾ? ಓಕೆ, ಯಾವ್ದಾದ್ರು ನಿಮ್ಮ ಫೇವ್ರೆಟ್ ಹೀರೋ ಡೈಲಾಗ್ ಹೇಳಿಸ್ಬೇಕಾ? ಯಾರ್ ಡೈಲಾಗ್ ಹೇಳ್ಸೋಣ ಹೇಳಿ? ಕೋರಸ್ ಅಲ್ಲಿ ಯಾರ ಹೆಸರು ಜೋರಾಗಿ ಕೇಳುತ್ತೆ ಅವ್ರ ಡೈಲಾಗ್ ಹೇಳಿಸ್ತೀವಿ ನಾವು. ಕಮಾನ್, ಜೋರಾಗಿ ಹೇಳ್ಬೇಕು, ಕೇಳಿಸ್ತಾ ಇಲ್ಲ. ಜೋರಾಗಿ, ಇನ್ನು ಸೌಂಡ್ ಜೋರಾಗಿರ್ಬೇಕು. ಅವ್ರ ಅವಾಗ ಎಷ್ಟು ಜೋರಿದೆಯೋ ಅಷ್ಟು ಜೋರಾಗಿ ಎಲ್ಲರೂ ಸೌಂಡ್ ಮಾಡ್ಬೇಕು. ಕಮಾನ್. ಅಭಿಮಾನಿಗಳ ಒತ್ತಾಯದ ಮೇರೆಗೆ ದಯವಿಟ್ಟು ಡಿ ಬಾಸ್ ಒಂದು ಡೈಲಾಗ್ ಹೇಳ್ಬೋದಾ? ಒಂದು ಸಾಂಗ್ ಆದ್ರೂ ಹಾಡಿ ಹೋಗ್ಲಿ. ಯಾವ್ದಾದ್ರು ಅಂತ ಹಾಡಿ. ಉಪೇಂದ್ರ ಫ್ಯಾನ್ಸ್. ಓಕೆ, ಹೆಂಗೆ ಹೇಳಿದ್ರು ಡೈಲಾಗ್ ನ? ಚೆನ್ನಾಗಿ ಹೇಳಿದ್ರ? ವೋಚರ್ ಕೊಡ್ಬೋದಾ? ಸೂತ್ರಧಾರಿ ಸಿನಿಮಾದ ಪ್ರೊಡ್ಯೂಸರ್ ಹೇಳಿ. ಇನ್ನೊಂದು ಡೈಲಾಗ್ ಹೇಳ್ತಾರಂತೆ, ಹೇಳ್ಸದ ಬೇಡವಾ? ಹೇಳ್ಸಲ್ವಾ? ಗ್ರೀನ್ ಸಿಗ್ನಲ್. ಓಕೆ, ಕಮಾನ್ ಸರ್. ಇರೋ 24 ಗಂಟೆಯಲ್ಲಿ ಹುಡುಗರು, ಅವ್ರ ಅಪ್ಪ ಅಮ್ಮ, ಅಜ್ಜಿ ತಾತ, ಫ್ರೆಂಡ್ಸ್, ಕೆಲಸ ಇವೆಲ್ಲ ಬಿಟ್ಟು ನಿಮ್ಗೆ ನಿಮ್ ಪ್ರೀತಿಗೆ ಪ್ರೀತಿಸೋಕೆ ಅಂತಾನೆ 4 ರಿಂದ 5 ಅವರ್ ಎತ್ತಿಟ್ಟಿರ್ತಾರೆ. ಅವ್ರು ಮಲಗೋದ್ರಲ್ಲಿ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದ್ರಿ, ಆದ್ರೆ ನಿಮ್ಗೆ ಅಂತಾನೆ ಎತ್ತಿಟ್ಟಿರ್ತಾರಲ್ಲ 4 ರಿಂದ 5 ಅವರ್. ಅದ್ರಲ್ಲಿ 1 ಸೆಕೆಂಡು ಹೆಚ್ಚು ಕಮ್ಮಿ ಆಗಲ್ಲ. ಹುಡುಗರು ಆಟೆ ಹಿಂಗೆ ಬಾಗ್ಲಲ್ಲಿ ನಿಂತ್ಕೊಂಡು ಪ್ರೀತಿ ಮಾಡಿದ್ರೆ ಗೊತ್ತಾಗ ಅದ್ರೊಳಗೆ ಇಳಿಬೇಕು. ಲವ್ಲಿ, ಸೂಪರ್ ಆಗಿ
ಆಗಿ ಡೈಲಾಗ್ ಗಳನ್ನ ಹೇಳಿದ್ರಿ. ಈಗ ನನ್ನ ಪ್ರಶ್ನೆ, ಸೂತ್ರಧಾರಿ ಸಿನಿಮಾದ ಸಾಂಗ್ ಲಾಂಚ್ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಇಲ್ಲಿ ಇವತ್ತು ಸೇರಿದೀವಿ. ಇಷ್ಟು ದಿನ ಚಂದನ್ ಶೆಟ್ಟಿ ಅವರ ರ್ಯಾಪ್ ಸಾಂಗ್ಸ್ ನಾವೆಲ್ಲರೂ ಕೇಳಿದೀವಿ, ಎಲ್ಲರೂ ಸಿಕ್ಕಾಪಟ್ಟೆ ಸೂಪರ್ ಆಗಿ ಸ್ಟೆಪ್ ಅನ್ನು ಕೂಡ ಹಾಕಿದೀವಿ ಚಂದನ್ ಶೆಟ್ಟಿ ಅವರ ಹಾಡುಗಳಿಗೆ. ಈಗ ಅವರು ಆಕ್ಟರ್ ಆಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮ ಮೊದಲನೇ ಹೆಜ್ಜೆನ ಇಡ್ತಾ ಇದ್ದಾರೆ. ಅಂಡ್ ನವರಸನ್ ಸರ್ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಈ ಸಿನಿಮಾದ ಬಗ್ಗೆ ಏನ್ ಹೇಳ್ತೀರಾ? ಚಂದನ್ ಶೆಟ್ಟಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಆಕ್ಚುಲಿ ಒಂಥರ ನಾವು ಚಂದನ್ ಶೆಟ್ಟಿ ಫ್ಯಾನ್ಸ್. ಆಕ್ಚುಲಿ ಸಿನಿಮಾ ಫೀಲ್ಡಿಗೆ ಬರ್ತಾ ಇರೋದು ತುಂಬಾ ಖುಷಿ ಆಗಿದೆ. ನೋಡೋಣ, ಎಲ್ಲರೂ ಸಪೋರ್ಟ್ ಮಾಡಿ, ಕನ್ನಡ ಪಿಕ್ಚರ್ನ ಬೆಳೆಸಿ, ಕನ್ನಡನ ಬೆಳೆಸಿ. ಕನ್ನಡ ಆಲ್ರೆಡಿ ಬೆಳೆದಿದೆ, ಇನ್ನು ಬೆಳೆಸೋಣ ಅಂತಾನೆ ಅಷ್ಟೇ ಹೇಳೋದು. ಸೂಪರ್. ಏನಂದ್ರೆ ಒಂದೇ ಒಂದು ಕ್ಯಾಚ್ ಇದೆ ಇಲ್ಲಿ. ಈ ವೋಚರ್ ನ ನಿಮಗೇನೋ ಕೊಡ್ತೀನಿ ನಾನು, ಬಿಕಾಸ್ ಸೂಪರ್ ಆಗಿ ಡೈಲಾಗ್ ಅನ್ನ ಹೇಳಿದ್ರಿ ನೀವು. ಆದ್ರೆ ಮೇ 9ನೇ ತಾರೀಕು ರಾಜ್ಯಾದ್ಯಂತ ಅದ್ದೂರಿಯಾಗಿ ಬಿಡುಗಡೆ ಆಗ್ತಾ ಇದೆ. ನವರಸನ್ ಅವರು ಪ್ರೊಡ್ಯೂಸ್ ಮಾಡಿರುವ, ಚಂದನ್ ಶೆಟ್ಟಿ ಅವರು ಹಾಗೆ ಅಪೂರ್ವ ಅವರು ಜೋಡಿಯಾಗಿ ಅಭಿನಯಿಸಿರುವ, ಕಿರಣ್ ಕುಮಾರ್ ಅವರು ನಿರ್ದೇಶನ ಮಾಡಿರುವ ಸೂತ್ರಧಾರಿ ಸಿನಿಮಾ. ಅಂಡ್ ಈ ಸಿನಿಮಾಗೆ ನೀವು ಬುಕ್ ಮೈ ಶೋ ಆಪ್ ಗೆ ಹೋಗಿ ಇಂಟ್ರೆಸ್ಟೆಡ್ ಅಂತ ಕ್ಲಿಕ್ ಮಾಡಬೇಕು. ಗೊತ್ತಾಯ್ತಾ? ಬುಕ್ ಮೈ ಶೋ ಆಪ್ ಅಲ್ಲಿ ಇಂಟ್ರೆಸ್ಟೆಡ್ ಅಂತ ಕ್ಲಿಕ್ ಮಾಡಬೇಕು. ಅಂಡ್ ನೀವು ಇಲ್ಲಿ ವೇದಿಕೆಗೆ ಬಂದು ನಿಮ್ಮ ಟ್ಯಾಲೆಂಟ್ ಅನ್ನ ನಮಗೆಲ್ರಿಗೂ ತೋರಿಸ್ತು. ಅದಾದ್ಮೇಲೆ ನಾವು ಚೆಕ್ ಮಾಡ್ತೀವಿ ಬುಕ್ ಮೈ ಶೋ ಅಲ್ಲಿ ಇಂಟ್ರೆಸ್ಟೆಡ್ ಅಂತ ಕೊಟ್ಟಿದ್ದೀರಾ ಅಂತ. ಸೊ ಇಂಟ್ರೆಸ್ಟೆಡ್ ಅಂತ ಇದ್ರೆ ನೀವು ಖಂಡಿತವಾಗ್ಲೂ ವೋಚರ್ನ ಗೆಲ್ತೀರಾ. ಬಟ್ ಇದು ಮೊದಲನೇವರಾಗಿದ್ರಿಂದ ಇದೊಂದು ವಿಷಯ ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ಲ, ಹಾಗಾಗಿ ನಿಮಗೆ ವೋಚರ್ನ ಕೊಡ್ತಾ ಇದೀವಿ. ವೋಚರ್